ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳಿಂದ ಈಗ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಯಾವ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟು ಹುದ್ದೆಗಳಿದಾವೆ ಅಂತಂದೇಳಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕುವಂತಹ ಎಲ್ಲ ಇಂಪಾರ್ಟೆಂಟ್ ಹುದ್ದೆಗಳ ಬಗ್ಗೆ ಇನ್ಫಾರ್ಮೇಷನ್ನು ಬೇಗ ಸಿಗುತ್ತೆ. ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡಿಬೇಕಂತಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈಗ ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಈ ಒಂದು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಹುದ್ದೆಗಳು ಈಗ ಖಾಲಿ ಇರುವಂಥದ್ದು. ಆ ಒಂದು ಹುದ್ದೆಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಈ ಒಂದು ನೋಟಿಫಿಕೇಷನನ್ನು 8/10/2025 ರಿಲೀಸ್ ಮಾಡಲಾಗಿದೆ. ಇಲ್ಲಿ 5 ಡಿಪಾರ್ಟ್ಮೆಂಟ್ಗಳಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು. 1 ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ, 2 ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ, 3 ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂಥದ್ದು, 4 ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ, 5 ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು. ಎಷ್ಟು ಹುದ್ದೆಗಳು ಅಂತಂದೇಳಿ ಈಗ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಈಗ ನೋಡ್ತಾ ಇರ್ಬೋದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ. ಇಲ್ಲಿ ಎಫ್ ಡಿ ಎ ಅಂತಂದರೆ ಕೋರ್ಟ್ಗಳಲ್ಲಾದರೂ ಆಗಿರ್ಬೋದು ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಆದರೂ ಆಗಿರ್ಬೋದು. ಒಟ್ಟು 1 ಹುದ್ದೆ ಇಲ್ಲಿ ಖಾಲಿ ಇರುವಂಥದ್ದು. ಇದು ನಾನು ಬರೀ ಹೈದರಾಬಾದ್ ಕರ್ನಾಟಕದ ಮಾತ್ರ ಹೇಳ್ತಾ ಇದ್ದೀನಿ. ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಹುದ್ದೆಗಳಿದ್ದಾವೆ. ಸೇಮ್ ಇದೇ ಥರ ಪ್ರೊಸೀಜರ್ ಇರೋದು. ಆದ್ದರಿಂದ ನೀವು ಹೈದರಾಬಾದ್ ಕರ್ನಾಟಕದಲ್ಲಿರುವಂತಹ ಅಭ್ಯರ್ಥಿಗಳಾಗಿದ್ದರೆ ನೀವು ಆ ವೆಬ್ಸೈಟಲ್ಲಿ KEA ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಬಿಫೋರ್ ನೀವು ಏನು ಮಾಡಿರಿ, ಹುದ್ದೆಗಳ ವಿವರವನ್ನು ಡೀಟೇಲ್ ಆಗಿ ನೋಡ್ಕೊಂಡ್ಬಿಟ್ಟು ನಾ ಈ ವಿಡಿಯೋ ಮಾಡಿದ್ದೀನಲ್ಲ, ಇದನ್ನು ಒಂದು ಸಲ ನೋಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ. ಇಲ್ಲಿ FDA ಮತ್ತು SDA ಹುದ್ದೆಗಳಿಗೆ ಖಾಲಿ ಇರುವಂಥದ್ದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು 7 ಹುದ್ದೆಗಳು ಖಾಲಿ ಇರುವಂಥದ್ದು. 1 FDA ದಲ್ಲಿ 1 ಹುದ್ದೆ ಖಾಲಿ ಇದೆ. SDAಯಲ್ಲಿ 6 ಹುದ್ದೆಗಳು ಖಾಲಿ ಇರುವಂಥದ್ದು. FDAಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 44,425 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ SDA 34,100 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಕಿರಿಯ ಅಧಿಕಾರಿ, ಇಲ್ಲಿ ಒಟ್ಟು 1 ಹುದ್ದೆ ಖಾಲಿ ಇರುವುದು. ಮಾರಾಟ ಪ್ರತಿನಿಧಿ 4 ಹುದ್ದೆಗಳು ಖಾಲಿ ಇದ್ದಾವೆ. ಆಪರೇಟರ್ 9 ಹುದ್ದೆಗಳು ಖಾಲಿ ಇದ್ದಾವೆ. ಒಟ್ಟು ಟೋಟಲ್ ಆಗಿ 14 ಹುದ್ದೆಗಳು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ಈಗ ಖಾಲಿ ಇರುವಂಥದ್ದು. ಈ ಕಿರಿಯ ಅಧಿಕಾರಿ ಅವರಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 61,300 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಮಾರಾಟ ಪ್ರತಿನಿಧಿ 33,200 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಆಪರೇಟರ್ 31,600 ರೂಪಾಯಿ ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ನೆಕ್ಸ್ಟ್ 3ನೇದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು. ಜೂನಿಯರ್ ಪ್ರೋಗ್ರಾಮರ್ 43,100 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿ ಇರುತ್ತೆ. 1 ಹುದ್ದೆ ಇಲ್ಲಿ ಖಾಲಿ ಇರುವಂಥದ್ದು. ಸಹಾಯಕ 37,900 ಇವರಿಗೆ ಪ್ರತಿ ತಿಂಗಳು ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಇಲ್ಲೂ ಕೂಡ 1 ಹುದ್ದೆ ಖಾಲಿ ಇರುವಂಥದ್ದು. ಅದೇ ರೀತಿಯಾಗಿ ಕಿರಿಯ ಸಹಾಯಕ 21,400 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಒಟ್ಟು ಟೋಟಲ್ ಆಗಿ 2 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಟ್ಟು ಟೋಟಲ್ ಆಗಿ 4 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ನೀವೆಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಒಟ್ಟು 253 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಫಸ್ಟ್ ಒಂದು ಸಹಾಯಕ ಲೆಕ್ಕಿಗ ಒಟ್ಟು 13 ಹುದ್ದೆಗಳು ಖಾಲಿದ್ದಾವೆ. ನಿರ್ವಾಹಕ ಹುದ್ದೆಗೆ 240 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 253 ಹುದ್ದೆಗಳು ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಈಗ ಖಾಲಿ ಇರುವಂಥದ್ದು. ಈ ಸಹಾಯಕ ಲೆಕ್ಕಿಗೆ ಅವರಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 23,990 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ 2ನೇದು ನಿರ್ವಾಹಕ ಹುದ್ದೆ, ಈ ಒಂದು ಹುದ್ದೆಗೆ 18,660 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಇಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಯನ್ನು 1 ವರ್ಷದ ಅವಧಿಗೆ ಕೆಲಸದ ಮೇಲೆ
ತರಬೇತಿ ಕೊಡ್ತೀವಿ ಅಂತಂದೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಸದರಿ ಅವಧಿಯಲ್ಲಿ ಅಂತಂದರೆ ನೀವು ಟ್ರೈನಿಂಗ್ ಕೊಡೋ ಸಮಯದಲ್ಲಿ 14,000 ರೂಪಾಯಿ ಅವರಿಗೆ ಮಾಸಿಕ ತರಬೇತಿ ಭತ್ಯೆಯನ್ನು ನೀಡಲಾಗುವುದು ಅಂತಂದೇಳಿ ಅವರು ಹೇಳಿದ್ದಾರೆ. ಅಂದರೆ ನಿಮ್ಮ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ 14,000 ರೂಪಾಯಿ ಕೊಡ್ತೀವಿ ಅಂತಂದೇಳಿ ಅವರು ಹೇಳಿದ್ದಾರೆ. ಅದಾದ ನಂತರ ಅದು ಕಂಪ್ಲೀಟ್ ಆದಮೇಲೆ, ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಅವರು ನಿಮಗೆ 23,990 ರೂಪಾಯಿ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ನೆಕ್ಸ್ಟ್, ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ಈಗ ನೋಡ್ತಾ ಹೋಗೋಣ. ಇಲ್ಲಿ ಎಫ್ ಡಿ ಎಗೆ ಒಟ್ಟು 16 ಹುದ್ದೆಗಳು ಖಾಲಿ ಇರುವಂಥದ್ದು, ಎಸ್ ಡಿ ಎ 27 ಹುದ್ದೆಗಳು ಖಾಲಿ ಇರುವುದು. ಟೋಟಲ್ ಆಗಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 43 ಹುದ್ದೆಗಳು ಖಾಲಿ ಇರುವಂಥದ್ದು. ಈಗ ಎಫ್ ಡಿ ಎಗೆ ಸ್ಯಾಲ್ರಿ ಎಷ್ಟಿದೆ ಅಂತಂದರೆ 44,425 ರೂಪಾಯಿ ಅವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ದ್ವಿತೀಯ ದರ್ಜೆ ಸಹಾಯಕರು ಅಂದರೆ ಎಸ್ ಡಿ ಎ 34,100 ರೂಪಾಯಿ ಅವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಈಗ ಹುದ್ದೆಯ ಬಗ್ಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರ್ಬೇಕಂತಂದೇಳಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ನೋಡ್ತಾ ಇರ್ಬೋದು ಎಫ್ ಡಿ ಎಗೆ ಅಂದರೆ ನೀವು ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಲ್ಲಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಗೊತ್ತಾಯ್ತಾ? ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅದು ಯಾವ ಹುದ್ದೆಗಳಿಗೆ? ಸಹಾಯಕ ಗ್ರೂಪ್ ಸಿ ಪ್ರಥಮ ದರ್ಜೆ ಅಂದರೆ ಎಫ್ ಡಿ ಎ, ಈ ತರಹದ ಹುದ್ದೆಗಳಿಗೆ ನೀವೇನು ಮಾಡಬೇಕು? ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ನಂತರ ದ್ವಿತೀಯ ದರ್ಜೆ ಅಂತಂದರೆ ಎಸ್ ಡಿ ಎ ಮತ್ತು ಕಿರಿಯ ಸಹಾಯಕ, ಈ ಒಂದು ಹುದ್ದೆಗಳಿಗೆ ಸೆಕೆಂಡ್ ಪಿ ಯು ಸಿಯನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅಥವಾ ಡಿಪ್ಲೊಮಾ ಆದರೆ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸನ್ನು ಕೂಡ ನೀವು ಮಾಡ್ಕೊಂಡಿರ್ಬೇಕು. ITI ಮಾಡಿದಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ JOC ಅಥವಾ JODC ಅಥವಾ JLDC ಈ ಒಂದು ಕೋರ್ಸನ್ನು ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ. ಈ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ITIಯಲ್ಲಿ ಸ್ಟಡಿ ಮಾಡಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ದ್ವಿತೀಯ ದರ್ಜೆ ಅಂತಂದರೆ ಎಸ್ ಡಿ ಎ ಕಿರಿಯ ಸಹಾಯಕ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಆಗ್ತೀರಿ. ಇಲ್ಲಾಂದರೆ ನೀವು ರಿಜೆಕ್ಟ್ ಆಗ್ತೀರಿ. ಸೆಕೆಂಡ್ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅಂತಹ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್, ನಿರ್ವಾಹಕ ಹುದ್ದೆ. ಈ ಒಂದು ಹುದ್ದೆಗೆ ನೀವು ಕಲಾ ಅಥವಾ ವಾಣಿಜ್ಯ ಅಥವಾ ವಿಜ್ಞಾನದಲ್ಲಿ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕದ್ದು ಅಂತಂದರೆ ಸೆಕೆಂಡ್ PUCಯನ್ನು ಕಂಪ್ಲೀಟ್ ಮಾಡಿರಬೇಕು. ಅದು ಕಾಮರ್ಸ್ ಆದರಾಗಿರ್ಬೋದು ಅಥವಾ ಕಲಾ ಆದರಾಗಿರ್ಬೋದು ಅಥವಾ ವಿಜ್ಞಾನದಲ್ಲಿ ನೀವು ಸೆಕೆಂಡ್ PUCಯನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಅಥವಾ 3 ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಂತಂದರೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಂತಹ ಅಭ್ಯರ್ಥಿಗಳು ಕೂಡ ಎಲಿಜಿಬಲ್ ಆಗ್ತೀರಿ. ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿಯನ್ನು ನೀವು ಹೊಂದಿರಬೇಕು. ಮತ್ತು ಬ್ಯಾಡ್ಜ್ ಕೂಡ ಅವಶ್ಯವಾಗಿರುತ್ತೆ. ಮತ್ತು ಇಲ್ಲಿ ಭೌತಿಕ ಮಾನದಂಡವನ್ನು ಕೇಳ್ತಾ ಇದ್ದಾರೆ. ಪುರುಷರಿಗೆ 160 ಸೆಂಟಿಮೀಟ್ರ್ ಇರಬೇಕು, ಮಹಿಳೆಯರಾಗಿದ್ದರೆ 150 ಸೆಂಟಿಮೀಟ್ರ್ ಇರಬೇಕಂತಂದೇಳಿ ಅವರು ಹೇಳಿದ್ದಾರೆ. ನೆಕ್ಸ್ಟ್, ಸಹಾಯಕ ಲೆಕ್ಕಿಗ. ಈ ಒಂದು ಹುದ್ದೆಗೆ ಕಾನೂನಿನ ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾಲಯದಲ್ಲಿ ವಾಣಿಜ್ಯದಲ್ಲಿ 3 ವರ್ಷ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕು. ಅಂತಂದರೆ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಅಂತಂದರೆ BBM ಆಗಿರ್ಬೋದು, BCom ಆಗಿರ್ಬೋದು, ನೀವು 3 ವರ್ಷದ ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಅವಶ್ಯಕ ಅಂತಂದೇಳಿ ಹೇಳಿಬಿಟ್ಟಿದ್ದಾರೆ. ಕಂಪ್ಯೂಟರ್ ನಾಲೆಡ್ಜ್ ಇಸ್ ಎಸೆನ್ಷಿಯಲ್. ನೆಕ್ಸ್ಟ್, ಕಿರಿಯ ಅಧಿಕಾರಿ. ಇಲ್ಲಿ ನೋಡ್ತಾ ಇರ್ಬೋದು, ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆರ್ MBA ಇನ್ ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ. MBA ಮಾಡಿದಂತಹ ಅಭ್ಯರ್ಥಿಗಳು ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್, ಮಾರಾಟ ಪ್ರತಿನಿಧಿ. ಈ ಒಂದು ಹುದ್ದೆಗೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್, ಆಪರೇಟರ್. ಇಲ್ಲಿ SSLC ವಿತ್ ITI ಅಥವಾ NATS ಪಾಸ್ ಇಂದ ರೆಲೆವೆಂಟ್ ಟ್ರೇಡ್ ಅಂತಂದೇಳಿ ಕೇಳಿದರೆ ನೀವು SSLCಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅದರ ಜೊತೆಗೆ ITIಯಲ್ಲಿ ನೀವು ರಿಲೆವೆಂಟ್ ಟ್ರೇಡಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳು ಆಪರೇಟರ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್, ಜೂನಿಯರ್ ಪ್ರೋಗ್ರಾಮರ್ ಮಸ್ಟ್ ಫಸೆಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಅಂತಂದೇಳಿ ಹೇಳಿದರೆ, ಅಥವಾ MCA ಮಾಡಿದ್ರು ಕೂಡ ಎಲಿಜಿಬಲ್ ಆಗ್ತೀರಿ. ಅರ್ಥ ಆಯ್ತಾ? ಇದೊಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೀವು ಪಡ್ಕೊಂಡಿದ್ರೆ ಈ ತರಹದ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲಿ ಪಿಂಚಣಿ ಸೌಲಭ್ಯ, ಪಿಂಚಣಿ ರಹಿತವನ್ನು ಕೊಡ್ತಾರೆ. ಅಂದರೆ NPS ಅನ್ನು ಕೊಡ್ತಾ ಹೋಗ್ತಾರೆ. ನಿಮಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಕೊಡ್ತಾ ಹೋಗಲ್ಲ. ಹಳೆಯ ಸ್ಕೀಮನ್ನು ಕೊಡೋಲ್ಲ. ಈಗ ಹೊಸ ಸ್ಕೀಮ್ ಬಂದಿದ್ದಲ್ಲ, ಅದನ್ನೇ ನಿಮಗೆ ಕೊಡ್ತಾ ಹೋಗ್ತಾರೆ. ಈ ಒಂದು ಹುದ್ದೆಗಳಿಗೆ ಏಜ್ ಎಷ್ಟಿರ್ಬೇಕಂತಂದೇಳಿ ಈಗ ನೋಡ್ತಾ ಹೋಗೋಣ. ಮಿನಿಮಮ್ 18 ವರ್ಷ ಇರಬೇಕಪ್ಪ. ಗೊತ್ತಾಯ್ತಾ? ಮಿನಿಮಮ್ 18 ವರ್ಷ ಇರಬೇಕು. ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ, ಜನರಲ್ ಕ್ಯಾಟಗರಿ ಆಗಿದ್ದರೆ 38 ವರ್ಷಗಳವರೆಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಅದೇ ರೀತಿಯಾಗಿ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. 41 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು.
ನೆಕ್ಸ್ಟ್ ಪರಿಶಿಷ್ಟ ಜಾತಿ, SC ST ಪ್ರವರ್ಗ 1 ಇಂತಹ ಅಭ್ಯರ್ಥಿಗಳಿಗೆ 43 ವರ್ಷ ಏಜನ್ನು ಕೊಟ್ಟಿದ್ದಾರೆ. ಅಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಈ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಲ್ಲ, ಇದು ಬರೀ ಹೈದರಾಬಾದ್ ಕರ್ನಾಟಕದ ಮಾತ್ರ. ನೀವು ನಾನ್ ಹೈದರಾಬಾದ್ ಕರ್ನಾಟಕದವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೀವು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಮತ್ತು NCC ಸರ್ಟಿಫಿಕೇಟ್ ಹೊಂದಿದವರು ಕೂಡ ಅವಕಾಶವನ್ನು ನೀಡಿದ್ದಾರೆ. ಮತ್ತು ಮಾಜಿ ಸೈನಿಕರಿಗೂ ಕೂಡ ಕೊಟ್ಟಿದ್ದಾರೆ. ಮತ್ತು ಹ್ಯಾಂಡಿಕ್ಯಾಪ್ಡ್ ಇರುವಂತಹ ಅಭ್ಯರ್ಥಿಗಳಿಗೂ ಕೊಟ್ಟಿದ್ದಾರೆ. ಮತ್ತು ಜೀತ ಕಾರ್ಮಿಕರ ಪಕ್ಷದಲ್ಲಿ ಇದ್ದವರು ಕೂಡ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಮತ್ತು ಡಿಪಾರ್ಟ್ಮೆಂಟ್ಗಳಲ್ಲಿ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು 9/10/2025 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅಂದರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 10/11/2025 ಆಗಿರುತ್ತೆ. ಆದಷ್ಟು ಈ ಡೇಟನ್ನು ನೆನಪಿಟ್ಕೊಳ್ಳಿ. 10/11/2025 ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಇನ್ನೂ ಯಾರೂ ಹಾಕಿಲ್ಲ, ಹಾಕೋದಕ್ಕೆ ಶುರು ಮಾಡಿ. ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೋಬೇಡಿ, ಸ್ಟಡಿ ಮಾಡಿ. ಅದಾದ ನಂತರ ಪೇಮೆಂಟ್ ಮಾಡೋದಕ್ಕೆ 11/11/2025 4 ಗಂಟೆವರೆಗೂ ನೀವು ಪೇಮೆಂಟನ್ನು ಮಾಡ್ಕೊಳ್ಬಹುದು. ಗೊತ್ತಾಯ್ತಾ? ಮೊದಲು 9/10/2025 ಪ್ರಾರಂಭದ ದಿನಾಂಕ, ಕೊನೆಯ ದಿನಾಂಕ 10/11/2025 ಕೊನೆಯ ದಿನಾಂಕ. ಪೇಮೆಂಟ್ ಮಾಡೋದಕ್ಕೆ 11/11/2025 ಕೊನೆಯ ದಿನಾಂಕ ಆಗಿರುತ್ತೆ. ಈ 3 ಡೇಟನ್ನು ನೆನಪಿನಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಅದಾದ ನಂತರ ನೀವು ತಯಾರಿಯನ್ನು ಶುರು ಮಾಡ್ಕೊಳ್ಳಿ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ನಂತರದ ದಿನಗಳಲ್ಲಿ ಪ್ರಾಧಿಕಾರದಲ್ಲಿ ವೆಬ್ಸೈಟ್ನಲ್ಲಿ ಪ್ರಕಟಿಸುವುದು ಅಂತಂದೇಳಿ ಅವರು ಹೇಳ್ತಾ ಇದ್ದಾರೆ. ಅಂದರೆ KEA ವೆಬ್ಸೈಟಲ್ಲಿ ಅವರು ಏನು ಮಾಡ್ತಾರೆ, ವೆಬ್ಸೈಟಲ್ಲಿ ಬಿಡುಗಡೆ ಮಾಡ್ತಾರೆ. ಅಲ್ಲಿವರೆಗೂ ನಿಮ್ಮ ತಯಾರಿಯನ್ನು ನೀವು ಶುರು ಮಾಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ ಅಂದರೆ ಅರ್ಜಿ ಶುಲ್ಕ ಎಷ್ಟಿದೆ ಅಂತಂದೇಳಿ ಈಗ ನೋಡ್ತಾ ಹೋಗೋಣ. ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ 750 ರೂಪಾಯಿ ಇದೆ. SC ST ಮಾಜಿ ಸೈನಿಕರು ಮತ್ತು ಪ್ರವರ್ಗ 1 ಆಮೇಲೆ ಥರ್ಡ್ ಜೆಂಡರು ಈ ಒಂದು ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ನೆಕ್ಸ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇರುವಂತಹ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನು ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡಿ. ನೆಕ್ಸ್ಟ್ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಂತಂದರೆ ಅಂಗವಿಕಲ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಿ, ನೀವು ಮಿನಿಮಮ್ 40ರಷ್ಟು ಅಂಗವಿಕಲತೆಯನ್ನು ನೀವು ಹೊಂದಿರಬೇಕಾಗುತ್ತೆ. ಆ ಹೊಂದಿರೋದಕ್ಕೆ ಒಂದು ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗುತ್ತೆ. ಆ ಒಂದು ಸರ್ಟಿಫಿಕೇಟ್ ಮೇಲೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. 40ಕ್ಕಿಂತ ಕಡಿಮೆ ಇತ್ತಂದರೆ ಯು ಆರ್ ನಾಟ್ ಎಲಿಜಿಬಲ್ ಅಂತಂದೇಳಿ ಅರ್ಥ. ನೀವು ಆ ಒಂದು ಫಿಸಿಕಲ್ ಕೋಟಾ ನೀವು ಪಡೆಯೋದಕ್ಕೆ ಆಗೋದಿಲ್ಲ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಅದು ಕೂಡ ಆಬ್ಜೆಕ್ಟಿವ್ ಟೈಪ್ OMR ಟೈಪಲ್ಲಿ ಅವರು ಎಕ್ಸಾಮನ್ನು ನಡೆಸ್ತಾ ಹೋಗ್ತಾರೆ. ಅದ್ರ ಪ್ರಕಾರ ನೀವು ಓದ್ಕೊಳ್ಬೇಕಾಗುತ್ತೆ. ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯನ್ನು ಕೂಡ ಇಲ್ಲಿ ಇಡ್ತಾರೆ. ಮಿನಿಮಮ್ ನೀವು 50 ಅಂಕಗಳನ್ನು ನೀವು ಪಡ್ಕೋಬೇಕಾಗುತ್ತೆ ಕಡ್ಡಾಯ ಕನ್ನಡದಲ್ಲಿ. ಗೊತ್ತಾಯ್ತಾ? ಮೊದಲು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು 150 ಅಂಕಗಳಿಗೆ ನೀವು 50 ಅಂಕಗಳನ್ನು ಪಡೆದ್ರೆ ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಿ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ನೋಡ್ಬೋದು. ಜೂನಿಯರ್ ಪ್ರೋಗ್ರಾಮ್ಗೆ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಈ ಒಂದು PDF ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ನೀವು ಟೆಲಿಗ್ರಾಮ್ ಚಾನಲನ್ನು ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ಒಂದು PDF ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಸಲ ನೀಟಾಗಿ ಓದ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿಯಾಗಿ ಸಿಲೆಬಸ್ನು ಕೂಡ ಕೊಟ್ಟಿದ್ದಾರೆ. ಈ ಸಿಲೆಬಸ್ ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಸಿಲೆಬಸ್ಸನ್ನು ನೀವು ಇನ್ನೊಂದು ಸಲ ಒಂದು ಪ್ರಿಂಟೌಟ್ ತೊಗೊಂಡು ಅದ್ರ ಪ್ರಕಾರ ನೀವು ನಿಮ್ಮ ತಯಾರಿಯನ್ನು ಶುರು ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಈ ಒಂದು ಫುಲ್ ಡೀಟೇಲ್ ಆಗಿ ಒಂದು PDF ಹಾಕಿರ್ತೀನಿ. ನೀವು ನೋಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಏನಾದರೂ ಡೌಟ್ಗಳು ಇತ್ತಪ್ಪ ಅಂತಂದರೆ ನೀವು ಟೆಲಿಗ್ರಾಮಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನನಗೆ ಈ ಒಂದು ಕಮೆಂಟ್ ಬಾಕ್ಸ್ ಇರುತ್ತಲ್ವ, ಆ ಕಮೆಂಟ್ ಬಾಕ್ಸಲ್ಲೂ ಕೂಡ ನೀವು ಕೇಳಬಹುದು. ಬಹಳಷ್ಟು ಜನ ವಿಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಆಗಲ್ಲ. ಮತ್ತು ಇನ್ನೂ ಕೆಲವೊಂದಷ್ಟು ಅಭ್ಯರ್ಥಿಗಳು ವಿಡಿಯೋವನ್ನು ನೋಡ್ತೀರಿ, ಅರ್ಧಂಬರ್ಧ ನೋಡ್ತೀರಿ, ಕಮೆಂಟ್ಸ್ ಮಾಡ್ತೀರಿ ನಿಮ್ಮ ಡೌಟ್ಸ್ಗಳನ್ನು. ಪ್ಲೀಸ್ ಆ ಥರ ಮಾಡಬೇಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿದ ಮೇಲೆ ನಿಮ್ಗೆ ಏನಾದರೂ ಡೌಟ್ ಬಂತಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಬೇಕಪ್ಪ ಅಂತಂದರೆ ನೀವು ಟೆಲಿಗ್ರಾಮಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅಲ್ಲೂ ಕೂಡ ಅವೈಲೇಬಲ್ ಇರ್ತೀನಿ. ಓಕೆನಾ? ಈ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗ ರಿಸರ್ವೇಷನ್ ಕಂಪ್ಲೀಟ್ ಆಗಿದೆ. ಅದರಿಂದ ಎಲ್ಲ ರಿಕ್ರೂಟ್ಮೆಂಟ್ಗಳು ಓಪನ್ ಅಪ್ ಆಗ್ತಾ ಇದ್ದಾವೆ. ಆದರೆ ನಿಮ್ಮ ಸ್ಟಡಿ ಮಾತ್ರ ಚುರುಕು ಆಗ್ಬೇಕು. ಈಗ
ಇಲ್ಲಿಂದಲೇ ಫಾಸ್ಟಾಗಿ ನೀವು ಸ್ಟಡಿಯನ್ನು ಮಾಡಬೇಕು. ಆದರೆ ಎಷ್ಟು ಸ್ಟಡಿ ಮಾಡ್ತೀರಿ ಅದನ್ನು ಕ್ಲಿಯರಾಗಿ ಮಾಡಿ, ಆಯಿತಾ? ಎಲ್ಲರಿಗೂ ಗುಡ್ ಲಕ್ಕು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರಿ ಕಂಪ್ಲೀಟಾಗಿ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮಿಂದ ಹೆಲ್ಪ್ ಆಗುತ್ತೆ ನನಗೆ. ಓಕೆನಾ? ಗುಡ್ ಲಕ್.